ಜಿಲ್ಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿದ್ದು, ಈ ನಿಟ್ಟಿನಲ್ಲಿ ಅಧಿಕಾರಿಗಳ ಗಮನ ಸೆಳೆಯಲು ಚಿಂತಾಮಣಿ ತಾಲೂಕು ಕಚೇರಿ ಮುಂಭಾಗ ವಿನೂತನ ಪ್ರತಿಭಟನೆ ನಡೆಸಲಾಯಿತು. ನಮ್ಮ ಶುದ್ಧ ನೀರು ಕೆಡಿಸಬೇಡಿ, ಅಂತರ್ಜಲವನ್ನು ಕಾಪಾಡಿ. ಈಗೇನಿದೆ ನೀರು ಅದನ್ನು ಸುರಕ್ಷಿತವಾಗಿ ನೀವು ಬೆಂಗಳೂರು ನೀರೇ ಕೊಡೋದಾಗಿದೆ ಆದರೆ ಸ್ಯಾನಿಟೈಸೇಷನ್ ಮಾಡಿ ಕುಡಿ, 3ನೇ ಹಂತದ ಶುದ್ಧೀಕರಣ ಮಾಡಿ ಕುಡಿ. ಜಿಲ್ಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿದ್ದು, ಈ ನಿಟ್ಟಿನಲ್ಲಿ ಅಧಿಕಾರಿಗಳ ಗಮನ ಸೆಳೆಯಲು ಇಂದು ಚಿಂತಾಮಣಿ ತಾಲೂಕು ಕಚೇರಿ ಮುಂಭಾಗ ವಿನೂತನ ಪ್ರತಿಭಟನೆ ನಡೆಸಲಾಯಿತು. ಅಂಕಲಮಡಗು ಭಾಸ್ಕರ್ ಎಂಬುವರು ನೀರು ತುಂಬಿದ ಬಿಂದಿಗೆ ಹಿಡಿದು ತಾಲೂಕು ಕಚೇರಿ ಮುಂದೆ ಕುಳಿತು ಮೌನ ಪ್ರತಿಭಟನೆ ನಡೆಸಿದ್ರು. ಬಿಂದಿಗೆಯ ಮೇಲೆ ದೇವಿಯ ಫೋಟೋವನ್ನಿಟ್ಟು ಪೂಜೆ ಸಲ್ಲಿಸುವ ಮೂಲಕ ನಮಗೆ ಶುದ್ಧ ನೀರು ಕೊಡಿ ಎಂದು ವಿನಂತಿಸಿದರು. ಜಿಲ್ಲೆಯ ಜನರಿಗೆ ತಕ್ಷಣವೇ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು, ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ನೀಗಿಸಬೇಕು, ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕೆಂದು ಆಗ್ರಹಿಸಿದರು. ಪ್ರತಿಭಟನಾಕಾರರು ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಪೂರೈಕೆಯಲ್ಲಿ ಸುಧಾರಣೆಯಾಗದಿದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಭಾಸ್ಕರ್ ಅವರು ಎಚ್ಚರಿಸಿದ್ದಾರೆ. ಮಾಡಿ ಪೂಜೆ ಇಟ್ಕೊಂಡಿರ್ತಕ್ಕಂಥ ಮುಖ್ಯ ಉದ್ದೇಶ ಇಷ್ಟೇ, ನಮ್ಮ ಶುದ್ಧ ನೀರು ಕೆಡಿಸಬೇಡಿ, ಅಂತರ್ಜಲವನ್ನು ಕಾಪಾಡಿ. ಈಗೇನಿದೆ ನೀರು ಅದನ್ನು ಸುರಕ್ಷಿತವಾಗಿ ನೀವು ಬೆಂಗಳೂರು ನೀರೇ ಕೊಡೋದಾಗಿದೆ ಆದರೆ ಸ್ಯಾನಿಟೈಸೇಷನ್ ಮಾಡಿ ಕುಡಿ, 3ನೇ ಹಂತದ ಶುದ್ಧೀಕರಣ ಮಾಡಿ ಕುಡಿ. ನಾನು ಸರ್ಕಾರದ ಹತ್ರ ಮನವಿ ಮಾಡೋದಿಷ್ಟೇ, ದಯವಿಟ್ಟು ಮುಂದಿನ ಪೀಳಿಗೆಯನ್ನು, ಈಗಿರುವಂಥ ರೈತರನ್ನ, ಬಡವರನ್ನ, ಸಾಮಾನ್ಯರನ್ನ ನೀವು ಲೆಕ್ಕದಲ್ಲಿಟ್ಕೊಂಡು ನಿರ್ಣಯಗಳನ್ನ ತೆಗೆದುಕೋಬೇಕು. ಇವತ್ತು ನೀವು ಮಾಡ್ತಾ ಇರತಕ್ಕಂಥ ಕೆಲಸಗಳು ಮುಂದಿನ ಭವಿಷ್ಯತ್ತಿಗೆ, ಈಗಿರ್ತಕ್ಕಂಥ ಪೀಳಿಗೆಗೂ ಕೂಡ ತೊಂದರೆ ಆಗ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದೀರಾ. ಶುದ್ಧ ಕುಡಿಯುವ ನೀರು ನಮ್ಮ ಹಕ್ಕು. ನೀವು ನಮ್ಗಿರ್ತಕ್ಕಂಥ ಅಂತರ್ಜಲವನ್ನು ಕೆಡಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ತುಂಬ ತಪ್ಪು. ದಯವಿಟ್ಟು ನಮ್ಮ ಅಂತರ್ಜಲವನ್ನು ನಮ್ಗುಳಿಸಿ. ಆ ಬೆಂಗಳೂರು ನೀರನ್ನು, ಒಳಚರಂಡಿ ನೀರನ್ನು ನೀವು ಕೊಡೋದೇ ಆದರೆ ಅದನ್ನು ಸ್ಯಾನಿಟೈಸೇಷನ್ ಮಾಡಿ, ಫಿಲ್ಟರ್ ಮಾಡಿ, ಸೂಕ್ತ ಕ್ರಮಗಳನ್ನು ವೈಜ್ಞಾನಿಕವಾಗಿ ಯೋಚನೆ ಮಾಡಿ ನಮ್ಮ ಕೆರೆ ಕುಂಟೆಗಳಿಗೆ ಬಿಡಿ. ದಯವಿಟ್ಟು ನಮ್ಮ ಸಾಮಾನ್ಯರಿಗೆ, ಬಡವರಿಗೆ, ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ರೋಗಗಳನ್ನ ಹರಡ್ಸಕ್ಕಂಥ ಕೆಲಸ ಮಾಡಿಕೊಡುದು ಅಂತೇಳಿ ತಮ್ಮಲ್ಲಿ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇವತ್ತಿನ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರ ಪಕ್ಷ, ರಾಜಕೀಯ ನಾಯಕರು ಉದ್ದೇಶಪೂರ್ವಕವಾಗಿ ನಾವು ಅನೇಕ ಹಂತಗಳಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ನಮ್ಮ ರೆಪ್ರೆಸೆಂಟೇಷನ್ಸ್ ಕೊಡ್ತಾ ಇದ್ದೀವಿ, ಮನವಿ ಪತ್ರಗಳನ್ನ ಕೊಡ್ತಾ ಇದ್ದೀವಿ, ಸೂಕ್ತ ಕ್ರಮಗಳನ್ನ ತೆಗೆದುಕೊಂಡು ನೀರು ಬಿಡಿ ಅಂತ. ಆದರೆ ಇವರು ನೀವು ಏನಾದರೂ ಮಾಡ್ಕೊಳ್ಳಿ, ನೀವು ಸತ್ತೋಗಿ ಪರವಾಗಿಲ್ಲ, ನಾವು ಗಲೀಜು ನೀರನ್ನೇ ಕೊಡೋದು ಅಂತೇಳಿ ಇವರು ಏನು ಒಂದು ದೃಢ ಸಂಕಲ್ಪ ಮಾಡಂಗಿದ್ದಾರೆ. ಜನಸಾಮಾನ್ಯರು, ಬಡವರು, ರೈತರು ಅಂತಂದ್ರೆ ಇವರಿಗೆ ತುಂಬಾ ಕೇವಲ ಆಗ್ಬಿಟ್ಟಿದೆ. ಇದು ತಪ್ಪು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಿವತ್ತು ಕುಡಿಯೋ ನೀರು ಮೂಲಭೂತ ಸೌಕರ್ಯ, ನಮ್ಮ ನೀರು ನಮ್ಗಿರ್ಲಿ, ಕುಡೋದೇ ಆದ್ರೆ 3ನೇ ಹಂತದ ಸ್ಯಾನಿಟೈಸೇಷನ್ ಮಾಡಿ. ನೀವು ಸ್ಯಾನಿಟೈಸೇಷನ್ ಮಾಡ್ಕೊಂಡ್ರೆ, ಫಿಲ್ಟರ್ ಮಾಡ್ಕೊಂಡ್ರೆ ಅದರಲ್ಲಿ ಮಿನರಲ್ಸ್ ಇದಾವೆ, ನೀವು ಸೇಲ್ ಮಾಡ್ಕೊಳ್ಳಿ. ನಮಗೆ ಬೇಕಾಗಿರೋದು H2O. ನೀವೇನೇನೋ ನೈಟ್ರೋಜನ್ನು, ಶಾಂಪೂ, ಯೂರಿಯಾ ಎಲ್ಲ ಕೊಟ್ಟು ನಮ್ಗೆ ಯಾಕೆ ರೋಗಗಳು ನಡೆಸ್ತೀರಾ? ಇದು ತಪ್ಪು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಾಮಾನ್ಯ ಜನರನ್ನ, ಮುಂದಿನ ಪೀಳಿಗೆಯನ್ನ ಕನ್ಸಿಡರ್ ಮಾಡಿಕೊಂಡು ಏನಾದರೂ ಕೆಲಸಗಳು ಮಾಡಿ ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ಸ್ಥಳೀಯರು ವಿನೂತನ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದು, ಅಧಿಕಾರಿಗಳು ಈ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.